ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಟೆಕ್ ಯೂಟ್ಯೂಬ್ ಚಾನಲ್, ಒನ್ ಮೋರ್ ನ್ಯೂ ವ್ಲಾಗ್. ಸೊ ಇವತ್ತು ಕೂಡ ಒಂದು ಹೊಸ ವ್ಲಾಗ್ನ ನಿಮ್ಮ ಜೊತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಜನವರಿ 1 ಅಂತ ಹೇಳ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ. ಬಟ್ ಇವತ್ತು ನೆಕ್ಸ್ಟ್ ಡೇ ಜನವರಿ 2 ಚಿನ್ಮ ಸ್ಕೂಲಿಗೆ ಕಳಿಸಿದ್ದೆ. ಅವಳು ಕರ್ಕೊಂಡು ಬರೋಣ ಅಂತಲೇ ಹೋಗಿದ್ದೆ. ಬಟ್ ನಾನು ವಾಷಿಂಗ್ ಮಷಿನ್ಗೆ ಬಟ್ಟೆ ಹಾಕಿ ಹೋಗಿರೋ ಕಾರಣ ಮನೆ ತುಂಬ ನೀರು ಫುಲ್ಲು ಸ್ವಿಮ್ಮಿಂಗ್ ಪೂಲ್ ಆಗಿಬಿಟ್ಟಿದೆ. ಅಷ್ಟು ನೀರು ತುಂಬಿಕೊಂಡಿದೆ. ಒಂದು ದೊಡ್ಡ ಟಬ್ಬಲ್ಲಿ 2 ಟಬ್ ನೀರನ್ನ ನಾನು ಈಚೆಗಡೆ ಎತ್ತಾಕಿದ್ದೀನಿ. ಎಲ್ಲ ಒರೆಸಿ ಬಿಟ್ಟಿದ್ದೀನಿ ಹಾರ್ಕೊಂಡ್ಲಿ ಅಂತ ಹೇಳ್ಬಿಟ್ಟು. ನಾನು ಕೂಡ ಫ್ರೆಶ್ ಅಪ್ ಆಗಿಬಿಟ್ಟು ಇವಾಗ ಶಾಪ್ಗೆ ಹೊರಡಬೇಕು. ಹಾಗೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಬೆಲ್ಲೈಕನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂತಹ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ಬರುತ್ತೆ. ಬೇಗ ಅಲ್ಲದಿದ್ರೂ ಸಹ ನಿಮಗೆ ಸಿಗೋ ಫ್ರೀ ಟೈಮಲ್ಲಿ ವಿಡಿಯೋ ನೋಡಿ ನಮಗೂ ಕೂಡ ಸಪೋರ್ಟ್ ಮಾಡಿ. ಹಾಗೆ ಮಷಿನ್ಗಳ ಬಗ್ಗೆ ಡೌಟ್ಸ್ಗಳು ಕೇಳಿ ಅಂತ ಪ್ರತಿ ವಿಡಿಯೋದಲ್ಲಿ ಹೇಳ್ತೀನಿ. ಪ್ರತಿ ವಿಡಿಯೋದಲ್ಲೂ ಒಂದೊಂದು ಥರ ಕಮೆಂಟ್ಸ್ ಬಂದಿರುತ್ತೆ. ಒಂದೊಂದು ಮಷಿನ್ ಪ್ರೈಸ್ ನಾನು ಆಲ್ಮೋಸ್ಟ್ ಎಲ್ಲ ವೀಡಿಯೋದಲ್ಲಿಗೂ ಹಳೆ ವಿಡಿಯೋ ಚೆಕ್ ಮಾಡಿ ಮಷಿನ್ ಪ್ರೈಸ್ ಹೇಳಿರ್ತೀನಿ. 4,25,000 ಆಗುತ್ತೆ. ಹಾಗೆ ನಾವು ತೊಗೊಂಡಿರೋ ಮಷಿನ್ ಬಂದುಬಿಟ್ಟು ಸಿಂಧನೂರಲ್ಲಿ ನಾವು ತೊಗೊಂಡಿರೋ ಮಷಿನ್ನು. ನಿಮ್ಗೇನಾದರೂ ಇನ್ನೂ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಏನಾದರೂ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ. ಮಷಿನ್ನ ಡಿಸೈನ್ ಎಂಕ್ವೈರಿ ನಂಬರ್ ಅಂತ, ನೀವು ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ನೀವೇನಾದರೂ ವರ್ಕ್ ಏನಾದರೂ ಮಾಡಿಸ್ಬೇಕು ಅಂತ ಹೇಳಿದ್ರೆ ವರ್ಕ್ ಎನ್ಕ್ವೈರಿ ಅಥವಾ ವರ್ಕ್ ಡೀಟೇಲ್ ಅಡ್ರೆಸ್ ಕೂಡ ಕೊಟ್ಟಿರ್ತೀನಿ. ಹಾಗೆ ಕಾಂಟ್ಯಾಕ್ಟ್ ನಂಬರ್ನೂ ಸಹ ಕೊಟ್ಟಿರ್ತೀನಿ. ನೀವು ಯಾವುದಕ್ಕಾದ್ರೂ ಕಾಲ್ ಮಾಡ್ಬೋದು. ಹಾಗೆ ಪೋಸ್ಟ್ ಮತ್ತು ಕೊರಿಯರು ಎರಡೂ ಕೂಡ ಅವೈಲಬಲ್ ಇದೆ. ಕೆಲವೊಂದು ಊರುಗಳು ತುಂಬ ಸ್ವಲ್ಪ ಹಳ್ಳಿ ಸೈಡ್ ಇರೋಂಥ ತುಂಬ ದೂರ ಊರುಗಳಿಂದನೂ ಸಹ ಕಳಿಸ್ಕೊಡ್ತಾ ಇದ್ದೀರಾ. ಆ ಥರ ಊರುಗಳಲ್ಲಿ ಕೊರಿಯರ್ ಫೆಸಿಲಿಟೀಸ್ ಇರೋದಿಲ್ಲ. ಅಂಥ ಊರು ಸ್ವಲ್ಪ ನೀವು ಮುಂಚೆನೇ ಇನ್ಫಾರ್ಮ್ ಮಾಡಿರಿ. ಯಾಕಂದರೆ ಆಲ್ಮೋಸ್ಟ್ ನಾವು ಎಲ್ರಿಗೂ ಸಹ ಒನ್ ಡೇ ಕೊರಿಯರೇ ಪ್ರಿಫರ್ ಮಾಡ್ತೀವಿ. ನೀವು ಆ ಕಡೆಯಿಂದ ಪೋಸ್ಟಿಗೆ ಕಳಿಸಿದ್ರು ಸಹ ನಾವು ಈ ಕಡೆಯಿಂದನೇ ನಾವು ಕೊರಿಯರ್ನ ಕಳಿಸ್ಕೊಡ್ತೀವಿ. ಅಂದರೆ ಒನ್ ಡೇಗೆ ಹೋಗಬೇಕು. ನಾವು ಇವತ್ತು ಹಾಕಿದ್ದೀವಿ ಅಂದರೆ ನಾಳೆನೇ ಒಂದು 12-1 ಗಂಟೆ ಅಷ್ಟೊಳಗೆ ನಿಮಗೆ ತಲುಪುತ್ತೆ. ಸೊ ಆ ಒಂದು ಟೈಮಿಂಗ್ ಅಡ್ಜಸ್ಟ್ ಮಾಡಿಕೊಂಡು ನಾವು ಕೊರಿಯರ್ನ ಮಾಡಿಕೊಡ್ತೀವಿ. ಕೆಲವೊಂದು ಊರ ಕಡೆ ಕೊರಿಯರ್ ಫೆಸಿಲಿಟೀಸ್ ಇಲ್ಲಂದರೆ 40 ಕಿಲೋಮೀಟ್ರ್ 50 ಕಿಲೋಮೀಟ್ರ್ವರೆಗೂ ಅವರು ಟ್ರಾವೆಲ್ ಮಾಡಬೇಕಾಗಿರುತ್ತೆ. ಅಂಥ ಊರಿಂದ ಯಾರು ಕಳಿಸ್ಕೊಡ್ತಾ ಇದ್ದೀರಾ ಆಲ್ಮೋಸ್ಟ್ ಬರೋದೆಲ್ಲನೂ ಪೋಸ್ಟಿಗೆ ಬರೋದು. ನಮಗೆ ಏನಾದರೂ ಆ ಥರ ಫೆಸಿಲಿಟೀಸ್ ಇಲ್ಲದೆ ಇರೋರಿಗೆ ಒಂಚೂರು ನಮ್ಗೆ ಮುಂಚೆನೇ ಇನ್ಫಾರ್ಮ್ ಮಾಡಿರಿ, ನಾವು ಪೋಸ್ಟ್ಗೆ ಹಾಕ್ತೀವಿ. ನಿಮಗೆ ಕೆಲವೊಬ್ರು ಹೇಳ್ಬಿಡ್ತಾರೆ ಮುಂಚೆನೇ ನನಗೆ 4 to 5 ಡೇಸ್ ಆಗುತ್ತೆ ಬರೋದಕ್ಕೆ, ಪೋಸ್ಟ್ಗೆ ಹಾಕಿ ನಮಗೆ ಕೊರಿಯರ್ ಫೆಸಿಲಿಟೀಸ್ ಇಲ್ಲ ಅಂತ. ಸೊ ಯಾರೆಲ್ಲ ಇತ್ತೀಚೆಗೆ ಕಳಿಸ್ಕೊಡ್ತಾ ಇದ್ದೀರಾ ಅವ್ರಿಗೆ ಹೇಳ್ತಾ ಇರೋದು, ಕೊರಿಯರ್ ಫೆಸಿಲಿಟೀಸ್ ಯಾವ ಊರ ಕಡೆ ಇಲ್ಲ ಅಂದ್ರೆ 40 ಕಿಲೋಮೀಟ್ರ್ 50 ಕಿಲೋಮೀಟ್ರ್ ಟ್ರಾವೆಲ್ ಮಾಡಬೇಕಾಗುತ್ತೆ. ನಾವು ಅನ್ನೋರು ಮುಂಚೆನೇ ಸ್ವಲ್ಪ ಹೇಳಿದ್ರೆ ನಾವು ಅದನ್ನು ಕೊರಿಯರ್ ಮಾಡೋದಿಲ್ಲ, ಪೋಸ್ಟ್ಗೆ ಹಾಕ್ಕೊತೀವಿ. ಸೊ ಯಾರೆಲ್ಲ ಡಿಸೈನ್ಸ್ ಇಷ್ಟ ಆಗಿದೆ ಅಂತ, ನನಗೆ ಏನಾದರೂ ಡಿಸೈನ್ಸ್ ಇಷ್ಟ ಆಗಿ ನನಗೊಂದು ಲೈಕ್ ಮಾಡಿ. ನೀವು ಲೈಕ್ ಮಾಡೋದ್ರೆ ನನಗೂ ಕೂಡ ಖುಷಿ ಆಗುತ್ತೆ ನೆಕ್ಸ್ಟ್ ವಿಡಿಯೋ ಮಾಡಲಿಕ್ಕೆ. ಸೊ ಈಗ ಶಾಪ್ಗೆ ಹೋಗ್ಬಿಟ್ಟು ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇನ್ನು ಚಿನ್ನಿಮ್ಮನೂ ಸಹ ಸ್ಕೂಲಿಂದ ಕರ್ಕೊಂಡು ಬಂದೆ. ಅವಳಿಗೂ ಸಹ ಯೂನಿಫಾರಮ್ ಎಲ್ಲನೂ ಸಹ ಚೇಂಜ್ ಮಾಡಿಬಿಟ್ಟು ಅವಳಿಗೂ ಸಹ ತಲೆ ಬಚ್ಕೊಂಡು ಕೆಳಗಡೆ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು. ಬಟ್ ಎಷ್ಟು ತರಲೆ ಆಗಿದ್ದಾಳೆ ಅಂದರೆ ಯಪ್ಪ ದೇವರೇ, ಎಷ್ಟು ಮಾತಾಡ್ತಾಳೆ ಅಂದರೆ ನನ್ನ ಡಬ್ಬಲ್ ಮಾತಾಡ್ತಾಳೆ ಅವಳು. ಏನಾದರೂ ಹೇಳಿದ್ರೆ ನಮಗೆ ರಿವರ್ಸ್ ಎದುರು ಮಾತಾಡ್ತಾಳೆ. ಬಟ್ ತುಂಬಾ ಹೆವಿ ಆ್ಯಕ್ಟಿವ್, ಹೈಪರ್ ಆ್ಯಕ್ಟಿವ್ ಅಂತಲೇ ಹೇಳ್ಬೋದು. ಅಷ್ಟು ಆ್ಯಕ್ಟಿವ್ ಆಗಿರ್ತಾಳೆ. ಹುಷಾರಿದ್ರೂ ಅಷ್ಟೇ, ಹುಷಾರಿರಲಿಲ್ಲ ಅಂದರೂ ಅಷ್ಟೇ, ಯಾವಾಗಲೂ ಒಂದೇ ಥರ ಇರ್ತಾಳೆ. ಬಟ್ ನನಗೆ ಕಷ್ಟದ ಕೆಲಸ ಅಂತ ಇವಳಿಗೆ ತಲೆ ಬಾಚೋದು. ಏನೇ ಸರ್ಕಸ್ ಮಾಡಿ ಕೂರಿಸಿದ್ರು ಒಂದು ಕ್ಷಣ, ಒಂದು 5 ಮಿನಿಟ್ಸ್ ಅಲ್ಲ, ಒಂದು 5 ಸೆಕೆಂಡ್ ಕೂಡ ಕರೆಕ್ಟಾಗಿ ಕೂರಲ್ಲ. ಇವಳಿಗೆ ಇನ್ನೂ ಸ್ಕೂಲಿಗೆ ಕಳಿಸ್ಬೇಕಾದ್ರೆ ಅಂತೂ ನಾನು ಏನಕ್ಕೂ ರಿಸ್ಕ್ ಇಲ್ಲ. ಊಟನೂ ಆರಾಮಾಗಿ ಮಾಡ್ಕೊತಾಳೆ, ಊಟ ಆದ್ರೂ ಸಹ. ಇನ್ನು ಈ ತಲೆ ಬಾಚೋ ಕೆಲಸ ಅಂತೂ ಹೆವಿ ನನಗೆ ಕೆಲಸ. ಇನ್ನು ಶಾಪಿಗೆ ಬಂದು ಸ್ವಲ್ಪ ಆಮೇಲೆ ಏನೂ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಸ್ಟಿಚ್ ಮಾಡಿರೋದೆಲ್ಲನೂ ಸಹ ಹಾಗೆ ಇತ್ತು, ಎಲ್ಲನೂ ಫಿನಿಷ್ ಮಾಡಬೇಕಿತ್ತು. ಯಾವುದೂ ಸಹ ಓವರ್ಲಾಕ್ ಮಾಡಿರಲಿಲ್ಲ. ಬಟ್ ಇದು ಕೆಳಗಡೆದು ದಾರ ನೀಡಲ್ ಏನಿದೆ ಅದರಿಂದ ದಾರ ಈಚೆಗಡೆ ಕಳ್ಚ್ಕೊಂಡು ಬಂತು ಅಂದರೆ ಅದನ್ನು ಹಾಕಲಿಕ್ಕೆ ಬರೋದಿಲ್ಲ. ಮತ್ತು ನವೀನವ್ರು ಬರೋವರೆಗೂ ವೆಯ್ಟ್ ಮಾಡಬೇಕು. ಸೊ ಅದಕ್ಕೋಸ್ಕರ ಸ್ವಲ್ಪ ನಿಧಾನವಾಗಿ ಇರೋ ಬರೋ ಬ್ಲೌಸ್ಗಳನ್ನೆಲ್ಲನೂ ಸಹ ಓವರ್ಲಾಕ್ ಮಾಡಿ ಎತ್ತಿಟ್ಕೊಂಡೆ. ಬಟ್ ಮುಂಚೆ ಇರೋ ವಾಯ್ಸ್ಗೂ ಇವಾಗ ವಾಯ್ಸ್ ಓವರ್ ಕೊಡ್ತಾರೆ ವಾಯ್ಸ್ಗೂ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ ನಿಮಗೆ.
ಬಟ್ ಏನಕ್ಕೆ ಹಂಗೆ ಆಗ್ತಾಯಿದೆ ಅಂತಲೂ ಗೊತ್ತಿಲ್ಲ. ಹೊರ್ಗಡೆ ತಿಂಡಿನೂ ಸಹ ಜಾಸ್ತಿ ಅಷ್ಟೊಂದು ಕನ್ಸ್ಯೂಮ್ ಮಾಡ್ತಾಯಿಲ್ಲ. ಆದಷ್ಟು ಮನೆಯಲ್ಲೇ ತಿನ್ಕೊಳ್ತಾ ಇದ್ದೀವಿ. ಬಟ್ ಇಲ್ಲಿ ಹೆವಿ ಕೋಲ್ಡ್ ಇರೋದ್ರಿಂದ ಈ ಬೆಂಗಳೂರು ವೆದರು ಯಾವಾಗ ಹೆಂಗಿರುತ್ತಂತ ಹೇಳೋಕ್ಕಾಗಲ್ಲ, ಆ ಥರ ಅನ್ನಿಸ್ಬಿಡುತ್ತೆ. ಮಧ್ಯಾಹ್ನ 2 ಗಂಟೆ ಆದ್ರೂ ಚಳಿ ಆಗ್ತಿರುತ್ತೆ, ಬೆಳಗ್ಗೆ 9 ಗಂಟೆ ಇದ್ದರೂ ಚಳಿ ಇರುತ್ತೆ, ಸಾಯಂಕಾಲ 10 ಗಂಟೆ ಆದ್ರೂ ನೈಟ್ ಚಳಿ ಆಗ್ತಾನೆ ಇರುತ್ತೆ. ಯಾರಿಗೆ ಹೇಳೋದು ಅಂತ ಅನ್ನಿಸ್ಬಿಡುತ್ತೆ. ಬಟ್ ಗೊತ್ತಾಗ್ತಿಲ್ಲ ಏನಕ್ಕೆ ಹಿಂಗೆ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು. ಸೊ ಫೈನಲಿ ಇವತ್ತಿನ ಕೆಲಸನೂ ಸಹ ಮುಗೀತು ಅಂದರೆ ಇವತ್ತಿಂದ ಇಷ್ಟಕ್ಕೆ ಮಾತ್ರ ಮುಗೀತು ಅಷ್ಟೇ ಈ ಟೈಮಿಂಗ್ಸಿಗೆ. ಯಾಕೆ ಅಂತಂದರೆ ಇವತ್ತು ಮನೆಯಿಂದ ಬಂದಿದ್ದು ತುಂಬಾ ಲೇಟು. ನಾನು ಮಾಡ್ಕೊಂಡಿರೋ ಅವಾಂತರದಿಂದ ನಾನು ಕರೆಕ್ಟಾಗಿ ಪೈಪ್ ಕರೆಕ್ಟಾಗಿ ಹಾಕ್ಬಿಟ್ಟಿದ್ರೆ ಇವತ್ತು ಫುಲ್ಲು ಕೆಲಸ ಮುಗ್ದೋಗ್ಬಿಟ್ಟಿರೋದು. ಬಟ್ ಇವತ್ತು ಕೂಡ ಕೆಲಸ ಫಿನಿಶ್ ಆಯಿತು ಸ್ವಲ್ಪ. ಯಾಕೆ ಅಂತಂದರೆ ಬಂದಿದ್ದು ನಾನು ಕರೆಕ್ಟಾಗಿ 3:15 ನಾನು ಶಾಪಲ್ಲಿದ್ದೆ ಆಲ್ರೆಡಿ. ಒಂದು ಬ್ಲೌಸ್ ಸ್ಟಿಚ್ ಮಾಡೋದಿತ್ತು, ಅದನ್ನು ಕೂಡ ಸ್ಟಿಚ್ ಮಾಡಿಕೊಟ್ಟೆ. ಹಾಗೆ ಸ್ವಲ್ಪ ಡೆಲಿವರಿ ಕೊಡೋದಿತ್ತು, ಅಂದರೆ ವರ್ಕ್ ಕಂಪ್ಲೀಟ್ ಆಗಿತ್ತು. ಬಟ್ ನಾವು ವರ್ಕು ಯಾವ ಥರ ಕಂಪ್ಲೀಟ್ ಮಾಡ್ಕೊತೀವೋ ಅದೇ ರೀತಿ ನಾವು ಯಾವ ಥರ ಫಿನಿಶ್ ಮಾಡಿಕೊಡ್ತೀವಿ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಅಂದರೆ ವರ್ಕೇನೋ ನಾವು ಮಷಿನಲ್ಲಿ ಹಾಕ್ಕೊಂಡ್ಬಿಡ್ತೀವಿ, ಬಟ್ ವರ್ಕ್ ಕಂಪ್ಲೀಟ್ ಆದಮೇಲೆ ಥ್ರೆಡ್ಗಳು ಕಟ್ ಮಾಡಬೇಕು, ಸ್ಟೋನ್ಗಳು ಹಾಕಬೇಕು. ಹಾಗೆ ಕಸ್ಟಮರು ಸ್ಟೋನ್ ಹೇಳಿರ್ತಾರೋ ಇಲ್ವೋ ಅಂತ ಗೊತ್ತಿರಲ್ಲ, ಅವ್ರಿಗೆ ಕಾಲ್ ಮಾಡಿಕೊಂಡು ಸ್ಟೋನ್ ಹಾಕಬೇಕಾ ಬೇಡವಾ ಅಂತಲೂ ಕೇಳ್ಕೊಬೇಕು. ಅದೆಲ್ಲನೂ ಸಹ ಇರುತ್ತೆ. ಸೊ ಅದರಲ್ಲೇ ನಾವು ಹೆಂಗೆ ವರ್ಕಿಗೆ ಎಷ್ಟು ಟೈಮ್ ಆಗಿಬಿಡುತ್ತೋ ಅದಕ್ಕೂ ಕೂಡ ಒಂದು ಕಾಲು ಭಾಗ ಟೈಮ್ ಅದರಲ್ಲೇ ಆಗೋಗ್ಬಿಡುತ್ತೆ ನಮಗೆ. ಇನ್ನು ಹೇಳ್ಬೇಕಂತಂದರೆ ಈ 2 ಮಷಿನ್ಗಳಿಗೆ ಜೊತೆಗೆ ಸೇರ್ಕೊಂಡು ನಾನಂತೂ ಹುಚ್ಚಿ ಆಗಿಬಿಟ್ಟಿದ್ದೀನಿ. ಈ ಕಡೆ ಸ್ಟಾಪ್ ಆದರೆ ಈ ಕಡೆ ರನ್ ಆಗ್ತಿರುತ್ತೆ, ಈ ಕಡೆ ಇನ್ನೇನು ರನ್ ಆಯ್ತು ಇದನ್ನು ರನ್ ಮಾಡೋಣ ಅನ್ನೋಷ್ಟರೊಳಗೆ ಅದನ್ನು ಒಂದು ಸ್ವಲ್ಪ ಕಟ್ಟಾಗಿ ಸ್ಟಾಪ್ ಆಗಿಬಿಟ್ಟಿರುತ್ತೆ. ಸೊ ಆ ಥರ ಆಗಿಬಿಡುತ್ತೆ. ಒಂದ್ಸರಿ ನಾನು ಕಾಮಾಗಿ ಸ್ವಲ್ಪ ಸಮಾಧಾನವಾಗಿ ಒಂದು 5 ನಿಮಿಷ ನಿಂತ್ಕೊಂಡು ಯೋಚನೆ ಮಾಡಿ ಆಮೇಲೆ ಅದು 2 ಕಟ್ಟಾದಮೇಲೆ ಒಟ್ಟಿಗೆ ರನ್ ಮಾಡ್ಕೊಂಡ್ಬಿಡ್ತೀನಿ. ಯಾಕಂದರೆ ಒಟ್ಟಿಗೆ ಸ್ಟಾಪ್ ಆಗಿಬಿಡುತ್ತೆ, ಒಟ್ಟಿಗೆ ರನ್ ಆಗಿಬಿಡುತ್ತಲ್ಲ ಅದಕ್ಕೇ. ಸೊ ಆ ಥರ ಆಗಿಬಿಡುತ್ತೆ ಒಂದೊಂದು ಸಲ. ಸೊ ಇವಕ್ಕೂ ಜೀವ ಇದ್ಬಿಟ್ಟಿದ್ರೆ ನನ್ನ ಜೊತೆ ಮಾತಾಡ್ಕೊಂಡು ಕೆಲಸ ಮಾಡ್ತಿದ್ವೇನೋ ಅನಿಸುತ್ತೆ ಒಂದೊಂದು ಸಲ. 2 ಮಷೀನು ಒಟ್ಟಿಗೆ ರನ್ ಆಗ್ತಾ ಇರೋದು ನೋಡಿಬಿಟ್ರೆ ಒಂಥರ ಮನಸ್ಸಲ್ಲಿ ಒಂಥರ DJ ಹೊಡೆದಂಗೆ ಅನಿಸ್ತಿರುತ್ತೆ ಸುಮ್ಮನೆ ಒಂಥರ. ಬಟ್ ಏನೂ ಮಾಡೋಕ್ಕಾಗಲ್ಲ. ಖುಷಿಯಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ 2026. ನಾನು ಯೂಟ್ಯೂಬಲ್ಲಿ ಯಾರಿಗೂ ಸಹ ವಿಶ್ ಮಾಡಿಲ್ಲ. ಎಲ್ರಿಗೂ ಸಹ ಹ್ಯಾಪಿ ನ್ಯೂ ಇಯರ್. ಎಲ್ರಿಗೂ ಸಹ 2026 ತುಂಬ ಚೆನ್ನಾಗಿರಲಿ. ಇನ್ನೂ ಯಾರೆಲ್ಲ ಸಕ್ಸಸ್ ನೋಡಬೇಕು ಅಂತಿದ್ರೆ ಇನ್ನೂ ಚೆನ್ನಾಗಿ ಸಕ್ಸಸ್ ನೋಡಿ ಅಂತಲೇ ಹೇಳ್ತೀನಿ ಎಲ್ರಿಗೂ ಸಹ. ಈ ವಿಡಿಯೋ ಸ್ವಲ್ಪ 1-2 ದಿನ ಲೇಟಾಗಿ ಅಪ್ಲೋಡ್ ಆಗುತ್ತೆ. 2026 ನ್ಯೂ ಇಯರ್ ನಿನ್ನೆ ಮುಗ್ದೋಯ್ತು ಆಲ್ರೆಡಿ. ಇವತ್ತಾಳೆ 2nd. ಬಟ್ ಇವತ್ತು ವಿಶ್ ಮಾಡ್ತಾ ಇದ್ದೀನಿ ಅಷ್ಟೇ. ಯಾಕಂದರೆ ನ್ಯೂ ಇಯರ್ ಹೊಸ್ದಾಗಿ ಬಂದ್ಬಿಡ್ತು ಅಂತ ಹೇಳ್ಬಿಟ್ಟು ನನ್ನ ಜೀವನದಲ್ಲಿ ಯಾವುದೇ ರೀತಿಯಾಗಿ ಚೇಂಜಸ್ ಆಗಿಲ್ಲ. ಪ್ರತಿದಿನ ಯಾವ ಥರ ಕೆಲಸ ಇತ್ತು ನಿನ್ನೆನೂ ಸಹ ಫಸ್ಟ್ ಅದು ಕೂಡ ಸೇಮ್ ಕೆಲಸನೇ ಇತ್ತು. ಮಧ್ಯಾಹ್ನದ ಮೇಲೆ ಸ್ವಲ್ಪ ಜಯನಗರಲ್ಲಿ ಕೆಲಸ ಇದೆ ಅಂತ ಸ್ವಲ್ಪ ಜಯನಗರ ಹೋಗಿದ್ವು ಅಷ್ಟೇ. ಅಲ್ಲಾದ್ರೂ ಕೆಲಸದ ಮೇಲೇ ಹೋಗಿದ್ದು, ತುಂಬ ಲೇಟಾಗಿಯೇ ಆಗೋಗ್ಬಿಡ್ತು ಎಲ್ಲನೂ ಸಹ. ಬಟ್ ನನಗೆ ಸ್ವಲ್ಪ ಟೈಮ್ ವೇಸ್ಟ್ ಆಯಿತು ಅಂತ ಅನ್ನಿಸ್ತು ಅಷ್ಟೇ ನಿನ್ನೆ. ಬಟ್ ಅದು ಬಿಟ್ಟರೆ ಇನ್ನೆಲ್ಲನೂ ಸಹ ಚೆನ್ನಾಗೇ ಆಯಿತು, ತುಂಬ ಚೆನ್ನಾಗಿಯೇ ಸ್ಟಾರ್ಟ್ ಆಯಿತು 2026. ಸೊ ಇವಾಗ ಮನೆಗೆ ಹೋಗಬೇಕು, ಕಟಿಂಗಿಗೆ ಸುಮಾರಷ್ಟಿದೆ, ಅದನ್ನೆಲ್ಲನೂ ಸಹ ತೊಗೊಂಡು ಹೋಗಬೇಕು. ಕಟಿಂಗಿಗೆ ಮೇಲ್ಗಡೆ ತೊಗೊಂಡು ಹೋಗ್ತೀನಿ ನಾನು ಮನೆಗೆ. ಮತ್ತು ಹ್ಯಾಂಡ್ ವರ್ಕ್ದು ಒಂದು ತುಂಬ ಚೆನ್ನಾಗಿದೆ ಡಿಸೈನು, ಅದು ತೋರಿಸ್ತೀನಿ ನಿಮಗೆ ಕಂಪ್ಲೀಟಾಗಿ ಯಾವ ಥರ ಬಂತು ಅಂತ ಹೇಳ್ಬಿಟ್ಟು. ಅದನ್ನು ತುಂಬಾ ಬ್ಲ್ಯಾಕ್ ಕಲರ್ ಬ್ಲೌಸಿಗೆ ಫುಲ್ಲು ಗೋಲ್ಡಲ್ಲಿ ಮಾಡಿಸಿದ್ದಾರೆ. ನನಗಂತೂ ಸಖತ್ ಇಷ್ಟ ಆಯ್ತದು. ಅದನ್ನು ಮನೆಗೆ ತೊಗೊಂಡೋಗ್ತೀನಿ, ಅಲ್ಲೇ ತೋರಿಸ್ತೀನಿ ನಾನು. ಟೈಮ್ ಆಗಿಬಿಟ್ಟಿದ್ದೆ, ಅಲ್ಲೇ ಹೋಗಿನೂ ಅಡುಗೆ ಮಾಡಬೇಕು. ಸೊ ನಾನು ಮನೆಗೆ ಹೋಗ್ಬಿಟ್ಟು ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಇನ್ನಿಲ್ಲಿ ಶಾಪಿಂದ ಬಂದುಬಿಟ್ಟು ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಮಸಾಲೆ ರೈಸ್ ಮಾಡೋಣ ಅಂತ ಅಂದ್ಕೊಂಡು ಚಿನ್ನಿಮಗೆ ರೈಸ್ ಆಲ್ರೆಡಿ ತಿನ್ಸಕ್ಕಂತ ಮಾಡಿದರು. ಬಟ್ ಅದೇ ರೈಸ್ಗೆ ಇವಾಗ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಇಲ್ಲಿ ಮೀಡಿಯಮ್ ಸೈಜ್ದು ಈರುಳ್ಳಿ, ಒಂದು ಬೌಲ್ ಆಗೋಷ್ಟು ತೆಂಗಿನ ತುರಿ, ಒಂದು 8-10 ಲೋಕಲು ಬೆಳ್ಳುಳ್ಳಿ, ಶುಂಠಿ, ಮೆಣಸಿನ್ಕಾಯಿ, ಕರಿಬೇವು, ಲೆಮನ್ ಇಷ್ಟು ತೊಗೊಂಡಿದ್ದೀನಿ. ಮಿಕ್ಸಿ ಜಾರ್ಗೆ ಇವಾಗ ಒಂದು ಬೌಲ್ ಆಗೋಷ್ಟು ತೆಂಗಿನ ತುರಿನ ಹಾಕ್ಕೊಂಡು, ಹಾಗೆ ಬೆಳ್ಳುಳ್ಳಿ, ಶುಂಠಿ ಇಷ್ಟನ್ನು ನಾವು ಮಿಕ್ಸಿ ಮಾಡಿಕೊಂಡು ತರಿಯಾಗಿ ರುಬ್ಬಿ ಇಟ್ಕೊಳ್ಬೇಕು. ಬಟ್ ಇದೇ ಮೇನ್ ಇಂಗ್ರೀಡಿಯೆಂಟು, ತುಂಬಾ ಟೇಸ್ಟಿಯಾಗಿರುತ್ತೆ.
ಇಲ್ಲಿ ಒಂದು ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಬಟ್ ಶೂಟೇ ಆಗಿಲ್ಲ, ನಾನು ಶೂಟ್ ಮಾಡ್ಕೊತಾ ಇದ್ದೀನಿ ಅಂದ್ಕೊತಾ ಇದ್ದೀನಿ, ಅದು ವೀಡಿಯೋನೇ ಆಗಿಲ್ಲ. ಇಲ್ಲಿ ಒಂದು 4ರಿಂದ 5 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸಾಸಿವೆ ಕಾಳು, ಜೀರಿಗೆ, ಕಡಲೆಬೇಳೆ, ಶೇಂಗಾ ಬೀಜ ಹಾಕ್ಕೊಂಡು ಈರುಳ್ಳಿ, ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಒಂದು ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಬಾಡಿಸ್ಕೊಳ್ಬೇಕಾಗತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ರೈಸ್ಗೂ ಉಪ್ಪು ಹಾಕಿರ್ತೀರ, ನೋಡಿಬಿಟ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ಅರ್ಧ ಬೆಂದ ಮೇಲೆ ಈರುಳ್ಳಿ ನಾವೇನು ಮಿಕ್ಸಿ ಮಾಡಿ ಎತ್ತಿಟ್ಕೊಂಡಿದ್ದೀವಲ್ಲ ಅದನ್ನು ಸಹ ಮಿಕ್ಸ್ ಮಾಡಿಕೊಂಡು ಒಂದು ಚಿಟಿಕೆ ಅಷ್ಟು ಅರಿಶಿನ ಪುಡಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇದು ನೀರನ್ನ ಏನು ಆ್ಯಡ್ ಮಾಡ್ಕೊಂಡಿರ್ತೀವಲ್ವ, ಸೊ ನೀರೆಲ್ಲ ಹೋಗ್ಬಿಟ್ಟು ಎಣ್ಣೆ ಬಿಡೋವರೆಗೂ ಈ ಥರ ಕೈ ಆಡಿಸ್ತಾನೆ ಇರಬೇಕು, ಇಲ್ಲಾಂದರೆ ತಳ ಅಂಟಿಬಿಡುತ್ತೆ. ಈ ಥರ ಕೈ ಆಡಿಸ್ತಾನೆ ಇದ್ದರೆ ಎಲ್ಲ ಎಣ್ಣೆ ಬಿಟ್ಕೊತಾ ಇದೆ, ನೋಡ್ತಾ ಇರ್ಬೋದು. ಸೊ ಇವಾಗ ಒಂದು ಅರ್ಧ ಭಾಗದಷ್ಟು ಲೆಮನ್ನ ಹಿಂಡ್ಬಿಟ್ಟು ಜಾಸ್ತಿ ಉರಿಸ್ಬಾರ್ದು, ಯಾಕೆ ಅಂತಂದರೆ ಅದು ಲೆಮನಿಂದ ಫ್ಲೇವರ್ ಎಲ್ಲ ಹೋಗ್ಬಿಡುತ್ತೆ, ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಸೊ ಇವಾಗ ನಾವೇನು ಮಾಡಿ ಇಟ್ಕೊಂಡಿದ್ವಲ್ಲ ರೈಸು, ಅದೇ ರೈಸ್ಗೆ ಇವಾಗ ನಾವೇನು ಒಗ್ಗರಣೆ ಹಾಕ್ಕೊಂಡಿದ್ವಲ್ಲ ಮಸಾಲೆದು, ಅದನ್ನು ಮಿಕ್ಸ್ ಮಾಡಿಕೊಂಡು ತಿಂದ್ಕೊಂಡ್ರೆ ಸೂಪರಾಗಿರುತ್ತೆ. ಸೊ ಇಲ್ಲಿ ಸರ್ವ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಒಂದು ಸ್ವಲ್ಪ ರೈಸ್ನ ಹಾಕ್ಕೊಂಡಿದ್ದೀನಿ. ಸೊ ಇದಕ್ಕೆ ಒಳ್ಳೆ ಕಾಂಬಿನೇಷನ್ ಅಂದರೆ ನೀವು ಚಟ್ನಿ ಮಾಡ್ಕೊಳ್ಬೋದು, ಇಲ್ಲಾಂದರೆ ನಾನಿಲ್ಲಿ ಶೇಂಗಾ ಪುಡಿನ ಹಾಕ್ಕೊಂಡಿದ್ದೀನಿ, ಉಪ್ಪಿನಕಾಯಿ ಇಷ್ಟಿದ್ರೆ ಸಾಕು. ಸೊ ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ಬಟ್ಟೆ ಎಲ್ಲ ವಾಶ್ ಮಾಡಿರೋದು ಹಾಗೆ ಇತ್ತು. ಬಟ್ ನಮ್ಮನೇಲಿ ಹೆಂಗೆ ಅಂತಂದರೆ, ಈ ಬಟ್ಟೆ ಅಂತ ವಿಷಯಕ್ಕೆ ಬಂದರೆ ಯಾರೂ ಸಹ ಕೈಯೇ ಹಾಕಲ್ಲ, ಅವ್ರವ್ರ ಬಟ್ಟೆ ಅವ್ರವ್ರು ಮಾಡಿಸ್ಕೊಳ್ರಿ ಅಂದ್ರೆ ಸಹ ಮಾಡಿಸ್ಕೊಳೋದಿಲ್ಲ. ಹೆಂಗಿರೋದು ಬಟ್ಟೆ ಹಂಗೆ ಇದ್ಬಿಡುತ್ತೆ ವಾಶ್ ಮಾಡಿರೋದು. ಸೊ ಇನ್ನು ಅದನ್ನು ಫುಲ್ಲು ಮುದ್ರಾಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ನಾನು ನವೀನವರು ಕೂಡ ಬಂದರೆ ಅವ್ರ ಕೆಲಸನೂ ಸ್ವಲ್ಪ ಜಾಸ್ತಿನೇ ಇತ್ತು, ಅವ್ರ ಜೊತೆ ಮಾತಾಡಿಕೊಂಡು ನಾನು ಕೆಲಸನ ಸಹ ಮುಗಿಸ್ಕೊಂಡೆ. ಆಲ್ಮೋಸ್ಟ್ ನಾವು ಈ ಥರ ಕೂತು ಮಾತಾಡೋದೇ ತುಂಬಾ ಕಡಿಮೆ ಅನ್ನಿಸ್ಬಿಡುತ್ತೆ. ನಮ್ಮ ಕೆಲಸದಲ್ಲಿ ನಾವೇ ಬ್ಯುಸಿ ಇರ್ತೀವಿ. ಸೊ ಇನ್ನು ಚಿನ್ನಮಗೆ ಸ್ವಲ್ಪ ಓದಿಸೋದು ಬರ್ಸೋದು ಮಾಡಿದ್ರೆ ಅಲ್ಲಿಗೆ ಟೈಮ್ ಹಾಗೆ ಹೋಗ್ಬಿಡುತ್ತೆ. ಇನ್ನು ನಾವು ಕೂತು ಮಾತಾಡೋಕ್ಕೆ ಸಿಗೋದೇ ಈ ಒಂದು ಟೈಮು. ಇಲ್ಲ ಕೆಲಸ ಮಾಡಬೇಕಾದ್ರೆ, ಇಲ್ಲ ಮನೆ ಕೆಲಸ ಮಾಡಬೇಕಾದ್ರೆ ಮಾತಾಡ್ಕೊಬೇಕು ಅಷ್ಟೇ. ಫ್ರೀಯಾಗಿ ಕೂತ್ಕೊಂಡು ಮಾತಾಡ್ತೀವಿ ಅನ್ನೋದು ಕನಸಿನ ಮಾತಾಗ್ಬಿಟ್ಟಿದೆ ಇವಾಗಂತೂ ನಾವು ಮಾಡೋ ಕೆಲಸದಲ್ಲಿ. ಸೊ ಇನ್ನು ಬಟ್ಟೆ ಎಲ್ಲ ಮಡಿಸಿ ಎತ್ತಿಟ್ಕೊಂಡಿದ್ದು ಆಯಿತು. ಸ್ವಲ್ಪ ಸಾಮಾನಿತ್ತು, ಅದನ್ನು ಸಹ ತೊಳೆದ್ಬಿಟ್ಟು ಬಂದು ಒಂದಷ್ಟು ಡಿಸೈನ್ದು ಕೆಲಸ ಇತ್ತು, ಅವ್ರ ಹತ್ರ ರೆಡಿ ಮಾಡಿಸ್ಕೊಳ್ಬೇಕಿತ್ತು ನಾನು ಸಹ. ಸೊ ಅದಕ್ಕೋಸ್ಕರ ಕೆಲಸನೆಲ್ಲ ಮುಗಿಸ್ಬಿಟ್ಟು ಆರಾಮಾಗಿ ಬಂದುಬಿಟ್ಟು ಕೂತ್ಕೊಂಡು ಅವ್ರಿಗೆ ಹೇಳ್ಬಿಟ್ಟು ನಾನು ರೆಡಿ ಮಾಡಿಸ್ಕೊತಾ ಇದ್ದೆ, ಯಾವುದು ಯಾವ ಥರ ಬೇಕು ಅಂತಂತ ಹೇಳಿಬಿಟ್ಟು. ಕೆಲವೊಂದಕ್ಕೆ ಡಿಸೈನ್ಗಳಲ್ಲಿ ಬರೀ ಬಾರ್ಡ್ರ್ ಲೈನ್ ಮಾತ್ರ ಕೊಟ್ಟಿರ್ತಾರೆ, ಬುಟ್ಟಸ್ ಕೊಟ್ಟಿರಲ್ಲ, ಏನೂ ಇಲ್ಲ. ನಾನು ಮತ್ತೆ ಕೂರಿಸ್ಕೊಳ್ಬೇಕಾಗುತ್ತೆ, ಅದಕ್ಕೊಂದಷ್ಟು ಟೈಮ್ ವೇಸ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಒಂದಷ್ಟು ಡಿಸೈನ್ಗಳನ್ನ ನಾನು ಸ್ವಲ್ಪ ಆಲ್ಟ್ರೇಷನ್ ಮಾಡಿಸ್ಕೊಳ್ಬೇಕಿತ್ತು ನವೀನವ್ರ ಹತ್ರ. ಸೊ ಕೂತ್ಕೊಂಡು ಮಾಡಿಸ್ಕೊಳ್ತಿದ್ದೆ. ಬಟ್ ಸುಮಾರಷ್ಟು ಡಿಸೈನ್ಗಳಿರುತ್ತೆ, ಎಲ್ಲನೂ ಒಟ್ಟಿಗೆ ಮಾಡಿಸ್ಕೊಳ್ಳೋಕ್ಕಾಗೋದಿಲ್ಲ. ಯಾವಾಗ ನಾವು ಡಿಸೈನ್ ವರ್ಕ್ ಹಾಕಬೇಕು, ಆ ಡಿಸೈನ್ ಬುಕ್ ಆದಾಗ ನಾನು ಮಾಡಿಸ್ಕೊತೀನಿ. ಸೊ ಎಲ್ಲ ಒಟ್ಟಿಗೆ ಮಾಡಿಸಿ ಇಟ್ಕೊಂಡ್ರೆ ಯಾವ ಡಿಸೈನ್ ನಾನು ಆಲ್ಟ್ರೇಷನ್ ಮಾಡಿಸ್ಕೊಂಡಿದ್ದೀನಿ ಅಂತಲೇ ಗೊತ್ತಾಗೋದಿಲ್ಲ. ಸೊ ಅದಕ್ಕೋಸ್ಕರ ನನಗೆ ಯಾವಾಗ ಬುಕ್ಕಿಂಗ್ ಆಗ್ತಾವೋ ಆವಾಗ ನಾನು ಆಲ್ಟ್ರೇಷನ್ ಮಾಡಿಸ್ಕೊತೀನಿ ಅಷ್ಟೇ. ಸೊ ಅಲ್ಲಿಗೆ ನಾನು ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಅಲ್ಲಿಗೆ ಎಂಡ್ ಮಾಡಿ ಮಲ್ಕೊಂಡ್ವಿ. ಇನ್ನು ಮಾರ್ನಿಂಗ್ ಎದ್ಬಿಟ್ಟು ನಾನು ವೀಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ನಾನು ಬಂದುಬಿಟ್ಟು ಎಷ್ಟು ಬೇಗ ಎದ್ದೇಳಬೇಕು ಅಂದ್ರೂ ಸಹ ಬೇಗ ಎದ್ದೇಳೋಕ್ಕೆ ಆಗಲ್ಲ. ಅಲ್ಲಿಗೂ 5:30 ಆಗೋಗಿತ್ತು ನಾನು ಎದ್ದೇಳೋ ಅಷ್ಟರೊಳಗಡೆ. ಸೊ 5:30ಗೆ ಎದ್ದು ಇನ್ನೇನು ಒಂದೇ ಸಲ ಜ್ಯೂಸನ್ನ ಕುಡಿದ್ಬಿಟ್ಟು ನಾನು ಮಿಕ್ಕಿರೋ ಕೆಲಸನ ಸ್ಟಾರ್ಟ್ ಮಾಡ್ಕೊತೀನಿ. ಸೊ ಅದೇನೋ ಜ್ಯೂಸಿಗೆ ಅಡಿಕ್ಟ್ ಆಗಿಬಿಟ್ಟಿದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ಯಾವುದಾದ್ರೂ ಒಂದು ಡಿಟಾಕ್ಸ್ ಡ್ರಿಂಕ್ ಅಥವಾ ABC ಜ್ಯೂಸು ಆ ಥರ ಏನಾದರೂ ಕುಡಿಲಿಲ್ಲ ಅಂದರೆ ನನಗೆ ಏನೋ ಸಮಾಧಾನನೇ ಆಗೋಲ್ಲ. ಸೊ ಇವತ್ತು ಯಾವುದೇ ರೀತಿಯಾಗಿ ಜ್ಯೂಸ್ ಕುಡಿಬೇಕು ಅನ್ನೋ ಇಂಟ್ರೆಸ್ಟ್ ಇರಲಿಲ್ಲ. ಸೊ ಅದಕ್ಕೋಸ್ಕರ ಸಿಂಪಲ್ಲಾಗಿ ಒಂದು ಜೀರಿಗೆ ಕಷಾಯನ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದು ಗ್ಲಾಸ್ ನೀರು ಹಾಕಿದ್ದೀನಿ. ಅಂದರೆ ಜೀರಿಗೆ ಕಷಾಯ ಅಂದರೆ ಒಂದು ಗ್ಲಾಸ್ ಅಂದರೆ 2 ಟೀ ಲೋಟದಷ್ಟು ನೀರು ಹಾಕಿದ್ರೆ ಅದು 1 ಟೀ ಗ್ಲಾಸ್ ಆಗೋಷ್ಟು ಕುದಿಸ್ಬೇಕು. ಇದು ಗ್ಯಾಸ್ಟ್ರಿಕ್ಕಿಗಂತೂ ಒಳ್ಳೆ ಮೇನ್ ಇಂಗ್ರೀಡಿಯೆಂಟ್, ರಾಮಬಾಣ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿ ಯೂಸ್ ಆಗುತ್ತೆ. ನೀವು ಯಾರಾದರೂ ಒಂದು ವೀಕ್ ಕಂಟಿನ್ಯೂ ಕುಡಿದು ನೋಡಿ, ನಿಮಗೆ ಗೊತ್ತಾಗುತ್ತೆ. ಸೊ ಇಲ್ಲಿ ನಾನು 2 ಟೀ ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ, ಒಂದು ಅರ್ಧ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ. ಈ ನೀರನ್ನ ಅದೇ ಹೇಳಿದ್ನಲ್ಲ 1 ಟೀ ಗ್ಲಾಸ್ ಆಗೋವರೆಗೂ ಕುದಿಸ್ಬೇಕು ಅಂತ. ಚಿಟಿಗೆ ಅಷ್ಟು ಸ್ವಲ್ಪನೇ ಅಷ್ಟೇ, ಒಂದು ಚಿಟಿಕೆ ಅಷ್ಟು ಸಾಲ್ಟನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ, ಉಪ್ಪನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಹಾಗೆ ಒಂದು 2-2.5 ಸ್ಪೂನಷ್ಟು ಬೆಲ್ಲನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ನೋಡಿ, ನಿಮ್ಮ ಟೇಸ್ಟಿಗೆ ತಕ್ಕಂಗೆ ಸ್ವೀಟ್ನೆಸ್ನ ಆ್ಯಡ್ ಮಾಡ್ಕೊಳ್ಳಿ. ಸಕ್ಕರೆನ ಕಮ್ಮಿ ಮಾಡಿ ಬೆಲ್ಲನ ಆ್ಯಡ್ ಮಾಡ್ಕೊಳ್ಳಿ ಇದಕ್ಕೆ.
ಶುಗರ್ ಅಷ್ಟೊಂದು ಒಳ್ಳೆಯದಲ್ಲ ಈ ಒಂದು ಕಷಾಯಕ್ಕೆ. ಬೇಕು ಅಂದರೆ ಬೆಲ್ಲನ ಆ್ಯಡ್ ಮಾಡ್ಕೊಳ್ಳಿ ಅಷ್ಟೇ. ಸೊ ನೋಡ್ತಾ ಇರ್ಬೋದು ಎಷ್ಟು ಕುದೀತಾ ಇದೆ ಅಂದರೆ, ಬಟ್ ಜಾಸ್ತಿ ಉಕ್ಕಿ ಬರೋದಿಲ್ಲ ಇದು, ಬಟ್ ಒಳಗಡೆ ಕುದೀತಾ ಇರುತ್ತೆ. ನೀವು ನೋಡಿಕೊಂಡು 1 ಟೀ ಗ್ಲಾಸ್ ಆಗೋವರೆಗೂ ಬಂದಮೇಲೆ ಆಫ್ ಮಾಡಿಕೊಂಡು ನೀವು ಸೋಸ್ಕೊಂಡು ಕುಡ್ಕೊಬೇಕಾಗತ್ತೆ. ಬಟ್ ಟೇಸ್ಟ್ ಅಂತ ಏನು ಚೆನ್ನಾಗಿರಲ್ಲ. ಫಸ್ಟ್ ಬಿಗಿನರ್ ಸ್ಟಾರ್ಟ್ ಮಾಡಿದಾಗ ಸ್ವಲ್ಪ ವಾಮಿಟ್ ಬರೋ ಥರ ಅನಿಸುತ್ತೆ, ವಾಕರಿಕೆ ಬರೋ ಥರ ಅನಿಸುತ್ತೆ ಈ ಕಷಾಯ ಕುಡಿಬೇಕಾದ್ರೆ. ಬಟ್ ಚೆನ್ನಾಗಿರುತ್ತೆ. ನಮ್ಮ ಆರೋಗ್ಯಕ್ಕೋಸ್ಕರ, ನಮ್ಮ ಹೆಲ್ತಿಗೋಸ್ಕರ ನಾವು ಕನ್ಸ್ಯೂಮ್ ಮಾಡಲೇಬೇಕಾಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಸೊ ಆ ಟ್ಯಾಬ್ಲೆಟು ಈ ಟ್ಯಾಬ್ಲೆಟು ಆಡಕ್ಕೂ ಅಂತ ಕುಡಿಯೋ ಬದಲು ಇದೇ ಬೆಸ್ಟ್ ಅನ್ನಿಸ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನಾನು ಇದನ್ನೇ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ. ಸೊ ನಾನಾದ್ರೂ ಅಷ್ಟೇ ಇದನ್ನು ವೀಕ್ಲಿ 2 ಡೇಸ್ ಅಷ್ಟೇ ಕುಡಿಯೋದು. ನನಗೂ ಅಷ್ಟೊಂದು ಇಷ್ಟ ಆಗಲ್ಲ, ಬಟ್ ಏನು ಮಾಡೋಕ್ಕಾಗಲ್ಲ. ಆ ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ನುಂಗೋದಕ್ಕಿಂತ ಇದೇ ಬೆಸ್ಟ್ ಅನ್ನಿಸ್ಬಿಟ್ಟಿದೆ. ಸೊ ಅದಾದಮೇಲೆ ಇದು ಕಷಾಯನ ಕುಡ್ಕೊತೀನಿ. ಬಟ್ ಅಷ್ಟು ಬಿಸಿ ಇರೋದನ್ನು ಕುಡಿಯೋಕ್ಕಾಗಲ್ಲ, ಬಟ್ ಅಷ್ಟು ತಣ್ಣಗಾದ್ಮೇಲೂ ಸಹ ಕುಡಿಯೋಕ್ಕಾಗೋದಿಲ್ಲ. ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಇದು ಹೆಣ್ಮಕ್ಳಿಗೆ ಹೇಳ್ತಾ ಇರೋದು ನಾನು. ಮದುವೆ ಆಗೋವರೆಗೂ ನಮಗೆ ಗ್ಯಾಸ್ಟ್ರಿಕ್ಕೇ ಇದ್ದಿಲ್ಲ, ಡೆಲಿವರಿ ಆಗೋವರೆಗೂ ನಮಗೆ ಗ್ಯಾಸ್ಟ್ರಿಕ್ಕೇ ಇರಲ್ಲ ಅಂತ ಹೇಳ್ತೀರಾ. ಬಟ್ ನಾವು ಡೆಲಿವರಿಗಿಂತ ಮುಂಚೆ ಏನು ಟೈಮಿಂಗ್ ಇರುತ್ತಲ್ಲ ನಮಗೆ, ಮೊದಲೇ ಚೆಕಪ್ಗೆ ಹೋಗ್ತೀವಿ. ಆ ಟೈಮಿಂಗಲ್ಲಿ ಅವರು ಗ್ಯಾಸ್ಟ್ರಿಕ್ ಇದೆಯಾ ಅಂತ ಕೇಳ್ತಾರೆ. ಬಟ್ ನಮ್ಮ ಪ್ರೆಗ್ನೆಂಟ್ ಇರೋ ಕಾರಣ ಗ್ಯಾಸ್ ಫಾರ್ಮ್ ಆಗ್ತಾ ಇರುತ್ತೆ. ಬಟ್ ಗ್ಯಾಸ್ಟ್ರಿಕ್ ಇದ್ರೂ ಇಲ್ಲ ಅಂತಲೇ ಹೇಳಿ ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ಬರ್ಕೊಡ್ತಾರೆ. ಆ ಟ್ಯಾಬ್ಲೆಟ್ನ ಇಷ್ಟು ತೊಗೊಳ್ಳೋ ಟ್ಯಾಬ್ಲೆಟ್ ಜೊತೆಗೆ ಆ ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ನೂ ಕೂಡ ತೊಗೊಳ್ಬೇಕಾಗತ್ತೆ. ಬಟ್ ಅದು ನಮಗೆ ಹಂಗೆ ಕಂಟಿನ್ಯೂ ಆಗ್ತಾ ಬರುತ್ತೆ ಆ ಟ್ಯಾಬ್ಲೆಟ್ ತೊಗೊಳೋದ್ರಿಂದ. ಸೊ ಅದಕ್ಕೆ ಹೇಳ್ತಾ ಇರೋದು. ಸೊ ನೀವು ಏನಾದರೂ ಪ್ರೆಗ್ನೆಂಟ್ ಇರೋರು ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ಆದಷ್ಟು ಗ್ಯಾಸ್ಟ್ರಿಕ್ ಸಮಸ್ಯೆ ಇದೆ ಅಂತ ಹೇಳೋದನ್ನು ಡಾಕ್ಟ್ರ್ ಹತ್ರ ಕಮ್ಮಿ ಮಾಡಿ. ಇನ್ನು ನಾನು ಇಲ್ಲಿ ವೆಜ್ ಬಿರಿಯಾನಿ ಮಾಡೋಣ ಅಂತ ಹೇಳ್ಬಿಟ್ಟು ಬೆಳಗ್ಗೆನೇ ಟಿಫನ್ಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ನವಿಲುಕೋಸು ಕೂಡ ಇತ್ತು. ಈ ನವಿಲುಕೋಸು ಕೂಡ ಅಷ್ಟೇ ಗೆಡ್ಡೆಕೋಸು ಅಂತ ಏನಂತಾರೆ ಅದು. ಇದಾದ್ರೂ ಅಷ್ಟೇ ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದರೂ ಆದಷ್ಟು ನವಿಲುಕೋಸನ್ನ ಜಾಸ್ತಿ ತಿನ್ನಿ. ಗ್ಯಾಸ್ಟ್ರಿಕ್ ಸಮಸ್ಯೆ ಕೂಡ ತುಂಬಾ ಬೇಗನೆ ಕಮ್ಮಿ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ಇಲ್ಲಿ ವೆಜ್ ಬಿರಿಯಾನಿ ಮಾಡಲಿಕ್ಕೆ ಆಲ್ಮೋಸ್ಟ್ ಯಾವ ತರಕಾರಿ ಇದೆಯೋ ಎಲ್ಲ ತರಕಾರಿನೂ ಸಹ ಯೂಸ್ ಮಾಡ್ಕೊತೀನಿ. ಇಲ್ಲಿ ನಾನು 2 ಭಾಗ ಮಾಡಿಬಿಟ್ಟು ಟೊಮೆಟೊನ ಹಚ್ಕೊತಾ ಇದ್ದೀನಿ. ಅಂದರೆ ನನಗೆ ಪ್ಯೂರಿ ಮಾಡ್ಕೊಳ್ಳೋಕ್ಕೂ ಬೇಕು, ಹಾಗೆ ಅದಕ್ಕೆ ಬಿರಿಯಾನಿಗೆ ಆ್ಯಡ್ ಮಾಡ್ಕೊಳ್ಳೋದಕ್ಕೂ ಬೇಕು. ಸೊ ಅದಕ್ಕೋಸ್ಕರ ಎಷ್ಟಾಗುತ್ತೋ ಅಷ್ಟು ನಾನು ನೋಡಿಕೊಂಡು ಇಟ್ಕೊತಾ ಇದ್ದೀನಿ. ಇಲ್ಲಿ ಫಸ್ಟ್ ನಾನು ಟೊಮೆಟೊ ಪ್ಯೂರಿನ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಅದಾದಮೇಲೆ ಈರುಳ್ಳಿ ಪ್ಯೂರಿನೂ ಸಹ ಮಾಡಿಬಿಟ್ಟು, ಅಂದರೆ ಈರುಳ್ಳಿನ ನೀಟಾಗಿ ಮಿಕ್ಸಿ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಒಂದೇ ಒಂದು ಹಸಿರು ಮೆಣಸಿನ್ಕಾಯಿ ಅದನ್ನು ಸಹ ಮಿಕ್ಸಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದು ರೆಡಿಮೇಡ್ ಯೂಸ್ ಮಾಡೋಂಗಿದ್ರೆ ಮಾಡ್ಬೋದು. ಅದಾದಮೇಲೆ ಇಲ್ಲಿ ಒಂದು ಬಾಣಲೆಗೆ ಒಂದು ಮೀಡಿಯಮ್ ಸೈಜ್ದು 2 ಈರುಳ್ಳಿನ ನೀಟಾಗಿ ಫುಲ್ಲು ಫ್ರೈ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀನಿ. ಫುಲ್ಲು ಕಪ್ಪಗಾದರೆ ಚೆನ್ನಾಗೂ ಇರೋದಿಲ್ಲ, ಕಹಿ ಬಂದುಬಿಡುತ್ತೆ ರೈಸು. ಸೊ ಅದಕ್ಕೋಸ್ಕರ ಇಲ್ಲಿ ಇಷ್ಟು ಕಪ್ಪಗಾದರೆ ಸಾಕು, ಫ್ರೈ ಆದರೆ ಸಾಕು, ಜಾಸ್ತಿ ಫ್ರೈ ಆಗೋದು ಬೇಡ ಅಂತ ಅಷ್ಟೇ. ಸೊ ಇದನ್ನೆಲ್ಲನೂ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀನಿ. ಸೊ ಇದನ್ನು ಲಾಸ್ಟಿಗೆ ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಇಲ್ಲಾದರೂ ಅಷ್ಟೇ ವೀಡಿಯೋ ಕಂಟಿನ್ಯೂ ಆಗಿಲ್ಲ, ಸ್ಟಾಪ್ ಆಗಿಬಿಟ್ಟಿದ್ದೀನಿ, ನಾನು ನೋಡ್ಕೊಂಡಿಲ್ಲ. ಸೊ ಇಲ್ಲಿ ನಾನು ಒಂದು 3-4 ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡು ಏಲಕ್ಕಿ, ಚಕ್ಕೆ, ಲವಂಗ, ಸಾಸಿವೆ, ಜೀರಿಗೆ, ಕಪ್ಪು ಮೆಣಸು, ಹಾಗೆ ಮರಾಠಿ ಮೊಗ್ಗು, ಅನಾನಸ್ ಹೂವು ಎಲ್ಲನೂ ಸಹ ಮತ್ತು ಕಸ್ತೂರಿ ಮೆಥಿನೂ ಹಾಕ್ಕೊಂಡಿದ್ದೀನಿ. ಎಲ್ಲನೂ ಸಹ ಸೋಂಪು ಮತ್ತು ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಎಲ್ಲ ತರಕಾರಿನೂ ಸಹ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ಇದಕ್ಕೆ 2 ಪಲಾವ್ ಎಲೆನೂ ಸಹ ಸೇರಿಸ್ಕೊಂಡಿದ್ದೀನಿ. ಸೊ ವಿಡಿಯೋ ಮಾಡ್ಕೊಳ್ಳೋಕ್ಕಾಗಿಲ್ಲ, ಸ್ಟಾಪ್ ಆಗಿಬಿಟ್ಟಿದೆ, ನೋಡ್ಕೊಂಡಿಲ್ಲ ನಾನು. ಇವಾಗ ಒಂದು ಅರ್ಧ ನಾವೇನು ಎತ್ತಿಟ್ಕೊಂಡಿದ್ವಲ್ಲ ಆ ಅರ್ಧ ಟೊಮೆಟೊನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಟೊಮೆಟೊ ಸ್ವಲ್ಪ ಸಾಫ್ಟ್ ಆದಮೇಲೆ ಇಲ್ಲಿ ನಾನು ಯಾವುದಾದ್ರೂ ಒಂದು ಸೊಪ್ಪು, ಮೆಂತ್ಯ ಸೊಪ್ಪಾಗಿರ್ಬೋದು, ಪಾಲಕ್ ಸೊಪ್ಪಾಗಿರ್ಬೋದು, ಯಾವುದಾದ್ರೂ ಆಗಿರಲಿ ನಿಮ್ಮ ಮನೇಲಿ ಏನಿರುತ್ತೋ ಆ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಪಾಲಕ್ ಸೊಪ್ಪನ್ನ ನೀಟಾಗಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಸಿ ವಾಸನೆ ಹೋಗೋವರೆಗೂ ಸಹ ಬಾಡಿಸ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಇಲ್ಲಿ ನಾನು ಏನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾವು ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಸಹ ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಬಾಡಿಸ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಈರುಳ್ಳಿ ಪ್ಯೂರಿನೂ ಸಹ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಾಗೆ ಟೊಮೆಟೊ ಪ್ಯೂರಿ ನಾನೇನು ರುಬ್ಬಿ ಎತ್ತಿಟ್ಕೊಂಡಿದ್ದೆ ಅಲ್ವಾ ಅದನ್ನು ಸಹ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ್ಯಡ್ ಮಾಡಿಕೊಂಡು ನೀಟಾಗಿ ಒಂದು ಮಿಕ್ಸ್ ಕೊಟ್ಕೊಳ್ಳಿ. ಅಂದರೆ ಅದು ಹಸಿ ವಾಸನೆ, ಟೊಮೆಟೊದು ಈರುಳ್ಳಿದು ಹಸಿ ವಾಸನೆ ಹೋಗೋವರೆಗೂ ಸಹ ನೀಟಾಗಿ ಮಿಕ್ಸ್ ಕೊಟ್ಕೊಳ್ಬೇಕು. ಮತ್ತು ಅದಾದಮೇಲೆ ಒಂದು 2-3 ಟೇಬಲ್ ಸ್ಪೂನಷ್ಟು ಮೊಸರನ್ನ ತೊಗೊಂಡು ಅದಕ್ಕೆ
ಧನಿಯಾ ಪೌಡರು ಹಾಗೆ ಖಾರದ ಪುಡಿನ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡಿ ನಾವೇನು ಒಗ್ಗರಣೆ ಹಾಕ್ಕೊಂಡಿದ್ದೀವಲ್ಲ ಅದಕ್ಕೆ ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಇದು ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಹೋಟೆಲ್ನಾಗ ಹೆಂಗಿರುತ್ತೋ ಅದೇ ರೀತಿ ಇರುತ್ತೆ. ನೀವು ಟ್ರೈ ಮಾಡಿ ನೋಡಿ ಮನೆಯಲ್ಲಿ, ತುಂಬಾ ಚೆನ್ನಾಗಿ ಬರುತ್ತೆ. ಅದಾದ್ರೂ ಅಷ್ಟೇ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಚಿಟಿಕೆ ಅಷ್ಟು ಅರಿಶಿನ ಪುಡಿನ ಸಹ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ನೋಡಿ, ನಿಮ್ಗೆ ಅರಿಶಿನ ಪುಡಿ ಬೇಕು ಅಂದರೆ ಆ್ಯಡ್ ಮಾಡ್ಕೊಂಡು, ಇಲ್ಲಾಂದರೆ ಬಿಟ್ಬಿಡಿ. ಯಾಕಂದರೆ ನಾನು ಇಲ್ಲಿ ಯಾವುದೇ ರೀತಿಯಾಗಿ ಅಂಗಡಿಯಿಂದ ತಂದಿರೋ ಪೌಡರ್ಗಳನ್ನ ಆ್ಯಡ್ ಮಾಡ್ಕೊಂಡಿಲ್ಲ, ಅದಕ್ಕೋಸ್ಕರ. ಸೊ ಇಲ್ಲಿ ನಾನು ಬಿರಿಯಾನಿ ಪೌಡರ್ನ 2 ಸ್ಪೂನಷ್ಟು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈ ಬಿರಿಯಾನಿ ಪೌಡರ್ ಆದ್ರೂ ಸಹ ನಾನು ಮನೆಯಲ್ಲೇ ಮಾಡಿ ಎತ್ತಿಟ್ಕೊಂಡಿರೋದು. ಯಾವ ಹೋಟೆಲ್ಗೂ ಸಹ ಕಮ್ಮಿ ಇಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ ರೈಸು. ಸೊ ಬಿರಿಯಾನಿ ಪೌಡರ್ ಬೇಕು ಅಂದರೆ ನನಗೆ ಕಾಮೆಂಟ್ ಮಾಡಿ, ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಶೇರ್ ಮಾಡ್ಕೊಳ್ತೀನಿ ಯಾವ ಥರ ಮಾಡೋದು ಈ ಬಿರಿಯಾನಿ ಪೌಡರ್ ಅಂತ ಹೇಳ್ಬಿಟ್ಟು. ಸೊ ಈ ಬಿರಿಯಾನಿ ಪೌಡರ್ನ ಸಹ ಆ್ಯಡ್ ಮಾಡಿಕೊಂಡು ನೀಟಾಗಿ ಒಂದು ಮಿಕ್ಸ್ನ ಕೊಟ್ಕೊಂಡ್ರೆ ಮುಗೀತು. ಅಷ್ಟೇ, ಒಗ್ಗರಣೆದ ಕೆಲಸ ಇನ್ನೇನೂ ಇಲ್ಲ. ಸೊ ಇನ್ನು ಇಲ್ಲಿ ಇದಕ್ಕೆ ಇವಾಗ ನಾನು 2 ಗ್ಲಾಸಷ್ಟು ಅಕ್ಕಿನ ತೊಗೊಂಡಿರೋದು, 4.5 ಗ್ಲಾಸಷ್ಟು ನಾನು ನೀರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಅರ್ಧ ಗ್ಲಾಸ್ ಏನಕ್ಕೆ ಜಾಸ್ತಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಅಂದರೆ, ಇಲ್ಲಿ ಯಾವುದೇ ರೀತಿ ನಾನು ಬಾಸುಮತಿ ರೈಸ್ ಆಗಲಿ ಏನೂ ತೊಗೊಂಡಿಲ್ಲ. ನಾರ್ಮಲ್ ಸ್ಟೋರಲ್ಲಿ ಸಿಗೋ ಸೋನಾ ಮಸೂರಿ ಅಕ್ಕಿ ಅಂತ ಇರ್ತೀವಲ್ಲ, ಅದೇ ರೈಸ್ನೇ ತೊಗೊಂಡಿರೋದು. ಬಟ್ ರೈಸ್ ಬಂದುಬಿಟ್ಟು ತುಂಬ ಹಳೇದಾಗಿರೋದ್ರಿಂದ ಅನ್ನ ಅಡವಾಗುತ್ತೆ. ಅದಕ್ಕೋಸ್ಕರ ಇಲ್ಲಿ ನಾನು ಒಂದು ಅರ್ಧ ಗ್ಲಾಸಷ್ಟು ನೀರನ್ನ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಸೊ ಇಲ್ಲಿ ನೀವು ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಒಂದು ಕುದಿ ಬರೋವರೆಗೂ ಬಿಡಬೇಕಾಗತ್ತೆ, ಇಲ್ಲಾಂದರೆ ಮುದ್ದೆ ಥರ ಆಗಿಬಿಡುತ್ತೆ. ಸೊ ಇಲ್ಲಿ ಒಂದು ಕುದಿ ಬರೋವರೆಗೂ ಬಿಟ್ಟಮೇಲೆ ರೈಸ್ನ ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ. ಸೊ ರೈಸ್ ನೀವು ಒಂದು 20 ನಿಮಿಷನಾದರೂ ತೊಳೆದು ನೆನೆಸಿಟ್ಕೊಂಡ್ರೆ ಒಳ್ಳೆಯದು. ಯಾಕಂದರೆ ಹಾಗೆ ಹಾಕ್ಬಿಟ್ರೆ ಏನಾಗುತ್ತೆ ಅಂದರೆ ತಳ ಹಿಡಿಯೋದು ಆಗಿರ್ಬೋದು, ಅಥವಾ ಅನ್ನ ಬೇಯದೇ ಇರೋದು ಆ ಥರ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ನೀವು ಅನ್ನ ತೊಳೆದು ನೆನೆಸಿಟ್ಕೊಂಡ್ರೆ ಬೆಟರು. ಸೊ ಇಲ್ಲೇ ಆ್ಯಡ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿ ಒಂದು 2 ವಿಷಲ್ನ ಹೊಡೆಸ್ಕೊಂಡ್ರೆ ಮುಗ್ದೋಯ್ತು. ಸೊ ಅದಕ್ಕೂ ಮುಂಚೆ ನಾವೇನು ಈರುಳ್ಳಿನ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ವಿ ಅಲ್ವಾ, ಅದನ್ನು ಸಹ ಇವಾಗ ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ. ಲಾಸ್ಟಿಗೆ ಆ್ಯಡ್ ಮಾಡ್ಕೊಳ್ಳಿ, ಲಿಡ್ ಕ್ಲೋಸ್ ಮಾಡಬೇಕು ಅನ್ನೋ ಟೈಮಲ್ಲಿ ಈರುಳ್ಳಿನ ಆ್ಯಡ್ ಮಾಡಿಕೊಂಡು ಒಂದು ನೀಟಾಗಿ ಮಿಕ್ಸ್ ಕೊಡಿ. ಚಿಕ್ಕದಾಗಿ ಕುದಿ ಬರ್ತಾ ಇದೆ ಅಂದಮೇಲೆ ಲಿಡ್ನ ಕ್ಲೋಸ್ ಮಾಡಿ ಒಂದು 2 ವಿಷಲ್ ಹೊಡೆಸ್ಕೊಂಡು ತಣ್ಣಗಾದ್ಮೇಲೆ ನೀವು ಓಪನ್ ಮಾಡಿ, ಒಳ್ಳೆ ಘಮ ಬರುತ್ತೆ. ನೀವು ಟೇಸ್ಟ್ ಹಿಂಗೆ ಇದೆ ಅಂತ ಹೇಳ್ಬೋದು ಅದು ಸ್ಮೆಲ್ನ ತಗೊಂಡ್ಮೇಲೆ ನೀವು. ಅದಾದಮೇಲೆ ಇನ್ನೂ ಸ್ವಲ್ಪ ಕೆಲಸ ಜಾಸ್ತಿನೇ ಇತ್ತು. ಊಟ ಮಾಡ್ಕೊಂಡ್ಕಿಂತ ಮುಂಚೆನೇ ನಾನು ಗಂಜಿ ಕುಡ್ಕೊಂಡಿದ್ದೆ. ಸೊ ಅದಕ್ಕೋಸ್ಕರ ಮಧ್ಯಾಹ್ನ ತಿಂದ್ಕೊಂಡ್ರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಬಟ್ಟೆನ ಕಟ್ ಮಾಡಿಕೊಂಡು ನಾನು ಸಹ ಶಾಪಿಗೆ ಹೊರಡಬೇಕಿತ್ತು. ಬಟ್ ಇನ್ನೂ ಸ್ವಲ್ಪ ಕೆಲಸ ಇತ್ತು ಮನೇಲೇನೆಲ್ಲ ಮುಗಿಸ್ಕೊಂಡೇ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು. ಸೊ ಚಿನಿಮನ ನವೀನವ್ರ ಸ್ಕೂಲಿಗೆ ಕರ್ಕೊಂಡೋದ್ರು. ಅದಾದಮೇಲೆ ನಾನು ಸಹ ಬಟ್ಟೆ ಎಲ್ಲ ಕಟ್ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಶಾಪಿಗೆ ಹೊರಟೆ. ಬಟ್ ಅದಕ್ಕೆ ಮುಂಚೆ ಇದೇನಾಗ್ಬಿಟ್ಟಿದೆ ಅಂತಂದರೆ, ಶಾಪಲ್ಲಿ ಕಟಿಂಗ್ ಮಾಡ್ಕೊಳ್ಳೋದಕ್ಕೆ ಜಾಗ ಇಲ್ಲ. ಮನೇಲಿ ಬಂದರೆ ಕೆಲಸದ ಮಧ್ಯೆ ಕಟಿಂಗ್ ಮಾಡ್ಕೊಳ್ಳೋಕ್ಕಾಗಲ್ಲ. ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾಯಿಲ್ಲ ನನಗಂತೂ. ಸೊ ನಾನು ಇಲ್ಲೊಂದು 4 ಬ್ಲೌಸ್ ತೊಗೊಂಬಂದಿರ್ತೀನಿ ಕಟಿಂಗ್ ಮಾಡೋಕ್ಕಂತಂದರೆ, ಅಲ್ಲ 1 ಅಥವಾ 2 ಅಷ್ಟೇ ಕಟಿಂಗ್ ಮಾಡ್ಕೊಳ್ಳೋದಕ್ಕಾಗೋದು. ಎಷ್ಟು ತಂದಿರ್ತೀನೋ ಅಷ್ಟನ್ನು ಕಟಿಂಗ್ ಮಾಡ್ಕೊಳ್ಳೋದಕ್ಕೇ ಆಗಲ್ಲ. ಬಟ್ ಮನೆ ಕೆಲಸದ ಮಧ್ಯೆ ಇದೆರಡೂ ಕೆಲಸನೂ ಮೇಂಟೈನ್ ಮಾಡಬೇಕಂದ್ರೆ ತುಂಬಾ ಕಷ್ಟ ಆಗಿಬಿಟ್ಟಿದೆ. ಬಟ್ ಅದ್ರ ಜೊತೆ ಚಿನಿಮನೂ ನೋಡ್ಕೊಬೇಕು. ಸೊ ಚಿನಿಮ ನವೀನರು ಬಂದರೆ ಅವರೇ ಹ್ಯಾಂಡಲ್ ಮಾಡ್ತಾರೆ, ನನಗೇನು ಕೆಲಸ ಇರೋದಿಲ್ಲ. ಬಟ್ ಆದ್ರೂ ನಮ್ಮ ತಾಯಿ ಅನ್ಸ್ಕೊಂಡ್ಮೇಲೆ ಅದರ ಜವಾಬ್ದಾರಿ ಇರುತ್ತಲ್ಲ, ಅದನ್ನು ನಿಭಾಯಿಸಲೇಬೇಕು. ಸೊ ಉಣ್ಸೋದಾಗಿರ್ಬೋದು, ತಿನ್ನಿಸೋದಾಗಿರ್ಬೋದು, ಸ್ನಾನ ಮಾಡಿಸೋದಾಗಿರ್ಬೋದು, ಸೊ ಇಷ್ಟು ಕೆಲಸನಾದ್ರೂ ಸಹ ನಾವು ಮಾಡಲೇಬೇಕು. ಅಟ್ಲೀಸ್ಟ್ ನಾವು ತಾಯಿಯನ್ನು ಅಟ್ಯಾಚ್ಮೆಂಟ್ ಆದರೆ ಅವ್ರಿಗೆ ಬರಬೇಕಲ್ವಾ. ಸೊ ಬಟ್ ಇನ್ನೇನಿದೆ, ಒಂದನ್ನೇ ಕಟಿಂಗ್ ಮಾಡ್ಕೊಳ್ಳೋದಕ್ಕಾಗಿದ್ದು. ಇದನ್ನು ಸಹ ಕಟಿಂಗ್ ಮಾಡೋದು ಮುಗಿಸ್ಕೊಂಡು ಎತ್ತಿಟ್ಕೊಂಡೆ. ಇನ್ನು ಒಂದು ಬ್ಲ್ಯಾಕ್ ಕಲರದ್ದು ಬ್ಲೌಸ್ ಎತ್ಕೊಂಬಂದಿದ್ದೆ, ನಾನು ನಿಮಗೆ ಡಿಸೈನ್ ತೋರಿಸ್ತೀನಿ ಅಂತ ಹೇಳಿಬಿಟ್ಟು. ಬಟ್ ಅದನ್ನು ತೋರ್ಸೋಕ್ಕಾಗಿರಲಿಲ್ಲ, ಅಲ್ಲಿಗೆ ಎಂಡ್ ಮಾಡಿಬಿಟ್ಟೆ ವಿಡಿಯೋನ. ಬಟ್ ಇವಾಗ ನೋಡ್ತಾ ಇರ್ಬೋದು, ಬ್ಲ್ಯಾಕ್ ಕಲರ್ ಬ್ಲೌಸ್ಗೆ ಫುಲ್ಲು ಗೋಲ್ಡ್ ಕಲರ್ ಕಾಂಬಿನೇಷನಲ್ಲಿ ವರ್ಕ್ನ ಮಾಡಿಸಿರೋ ಅಂಥದ್ದು. ಎಷ್ಟು ಚೆನ್ನಾಗಿದೆ ಅಂದರೆ, ನನಗೆ ನಿಜವಾಗ್ಲೂ ಈ ಬ್ಲೌಸ್ನ ಕಸ್ಟಮರಿಗೆ ಕೊಡ್ಲಿಕ್ಕೆ ನನಗೆ ಇಷ್ಟ ಇಲ್ಲ. ಪ್ರಿಂಟ್ರೆಸ್ಟಲ್ಲಿ ಪಿಕ್ನ ನೋಡಿಬಿಟ್ಟು ನನಗೆ ಈ ಥರ ವರ್ಕ್ ಬೇಕು ಅಂತ ಕೇಳಿದ್ರು, ಈ ಪ್ರೈಸಲ್ಲಿ ಬೇಕು ಅಂತ ಹೇಳಿದ್ರು.
ಸೊ ನಾವು ಕೂಡ ಅದೇ ಪ್ರೈಸಲ್ಲೇ ನಾವು ಈ ಒಂದು ಡಿಸೈನ್ನ ಕಸ್ಟಮೈಸ್ಡ್ ಮಾಡಿ ಕೊಟ್ಟಿರೋ ಅಂಥದ್ದು. ಸೊ ನೋಡ್ತಾ ಇರ್ಬೋದು, ಸ್ಕ್ಯಾಲಪ್ ಡಿಸೈನಲ್ಲಿ ಬಂದಿದೆ, ವಿತ್ ಡೋರಿ ಬಂದಿದೆ. ಫ್ರಂಟ್ ಪಾರ್ಟಲ್ಲಿ 2 ಡೋರಿ ಹಾಕಿದ್ದೀವಿ, ಮತ್ತು ಬ್ಯಾಕ್ ಪಾರ್ಟಲ್ಲಿ 2 ಡೋರಿ ಹಾಕಿದ್ದೀವಿ. ಫಿನಿಶಿಂಗ್ ನಾನು ಎಷ್ಟು ಹತ್ತಿರದಿಂದ ಬೇಕಾದರೆ ತೋರಿಸ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಹ್ಯಾಂಡ್ ವರ್ಕಲ್ಲಿ ಮಾತ್ರ ಕಾಂಪ್ರಮೈಸ್ ಇರೋದಿಲ್ಲ. ಅವರು ಏನು ಡಿಸೈನ್ ತೋರಿಸ್ತಾರೋ ಅದೇ ಡಿಸೈನ್ನ ಹಾಕಿ ಕೊಡ್ತೀವಿ. ಇಲ್ಲಿ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ. ಸೊ ನಂಗೆ ನಿಜವಾಗ್ಲೂ ಲಿಟ್ರಲಿ ನಾನು 100% ಹೇಳ್ತೀನಿ, ಈ ಬ್ಲೌಸ್ನ ಕಸ್ಟಮರಿಗೆ ಕೊಡಲಿಕ್ಕೆ ನನಗೆ 1% ಕೂಡ ಇಷ್ಟ ಇರಲಿಲ್ಲ ಹೇಳಬೇಕಂತಂದರೆ. ಅಷ್ಟು ಚೆನ್ನಾಗಿತ್ತು. ಬಟ್ ನಮ್ಮ ಮನೆಯಲ್ಲಿ ಹೆಂಗೆ ಅಂದರೆ, ನಮ್ಮ ಮನೆಯಲ್ಲೂ ಬ್ಲ್ಯಾಕ್ ಕಲರ್ ಯೂಸ್ ಮಾಡೋಲ್ಲ, ನಮ್ಮ ಅತ್ತೆ ಮನೆಯಲ್ಲೂ ಬ್ಲ್ಯಾಕ್ ಕಲರ್ ಯೂಸ್ ಮಾಡೋ ಹಂಗಿಲ್ಲ. ಬಟ್ ಬ್ಲ್ಯಾಕ್ ಕಲರ್ ಅಂದರೆ ನನಗೆ ಹೆವಿ ಸಖತ್ ಇಷ್ಟ. ಅದನ್ನು ಹೇಳೋಕ್ಕಾಗಲ್ಲ, ಅಷ್ಟು ಇಷ್ಟ ನನಗೆ ಬ್ಲ್ಯಾಕ್ ಕಲರ್ ಅಂದರೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ಮನೇಲಿ ಉಡಲ್ಲ ಅಂತ ಅಂದಮೇಲೆ ನಾವು ಅದನ್ನು ಹಾಕ್ಕೊಳ್ಳೋಗೂ ಇಲ್ಲ. ಇಷ್ಟೇ ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್. ಇದೇ ಥರ ಸಪೋರ್ಟ್ ಮಾಡ್ತಾನೆ ಇರಿ.